ದೇವರಿಲ್ಲದ ಸ್ಥಿತಿ ಅಂದರೆ ಕಾನೂನಿಲ್ಲದ ಸ್ಥಿತಿ. ಎಲ್ಲ ರೀತಿಯ ಕೆಟ್ಟತನಗಳು ತುಂಬಿರುವ ಸ್ಥಿತಿಯಾಗಿದೆ. ನಾವು ಹೇಗಿದ್ದೇವೆ? ಆತ್ಮೀಯ ಸ್ನೇಹಿತರೆ, ಈ ಅಮೂಲ್ಯವಾದ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ವಾಕ್ಯಗಳು ನಮ್ಮ ಸಂಗಡ ಮಾತಾಡುವಾಗ ನಾವು ಸಂತೋಷ ಪಡಬೇಕು. ಮನುಷ್ಯನು ತನ್ನ ಸ್ವಂತ ದೇವರುಗಳನ್ನು ಮಾಡಿಕೊಳ್ಳುವಾಗ ಅವನು ಹೇಗಿರುತ್ತಾನೆ? ಅವನ ದೇವರ ಸ್ವಭಾವ ಹೇಗಿರುತ್ತದೆ? ಹಿಂದೆ ಸರಿದ ಆಪಾದನೆ ಅಂದರೇನು? ಈ ಎಲ್ಲ ಸಂಗತಿಗಳನ್ನು ನೀವು ತಿಳಿದುಕೊಳ್ಳಲು ಬಯಸುವುದಾದರೆ ಪೂರ್ತಿಯಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ಸತ್ಯವನ್ನು ತಿಳಿದುಕೊಂಡು ತಪ್ಪದೆ ಕರೆ ಮಾಡಿರಿ. ಬನ್ನಿರಿ, ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಅಧ್ಯಯನದಲ್ಲಿ ನಾವು ಹೊಂದಿಕೊಂಡಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಯೆರೆಮೀಯನ ಪ್ರವಾದನೆ ಗ್ರಂಥದ 3ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಯೋಷೀಯನು ರಾಜ್ಯದಲ್ಲಿ ಸುಧಾರಣೆಗಳನ್ನು ಪ್ರಾರಂಭಿಸುತ್ತಾನೆ. ಯೆರೆಮೀಯನ ಮೊದಲನೆಯ ಸಂದೇಶದಲ್ಲಿ 2ನೇ ಅಧ್ಯಾಯದಲ್ಲಿ ಪ್ರಾರಂಭವಾದಂತೆ ದೇವರು ಯೆಹೂದವನ್ನು 2 ಅಪರಾಧಗಳಿಗೆ ಖಂಡಿಸುತ್ತಾನೆ. ಅವರು ಯೆಹೋವನನ್ನು ತಿರಸ್ಕರಿಸಿದರು, ತಮ್ಮ ಸ್ವಂತ ದೇವರುಗಳನ್ನು ಮಾಡಿಕೊಂಡರು. 3ನೇ ಅಧ್ಯಾಯದ ಮೊದಲ 5 ವಚನಗಳಲ್ಲಿ ಇದೇ ಪ್ರಸ್ತಾಪವು ಮುಂದುವರಿಯುತ್ತದೆ. 2ರಿಂದ 6 ಅಧ್ಯಾಯಗಳಲ್ಲಿ ಕೊಡಲ್ಪಟ್ಟ ಸಂದೇಶಗಳು ಧರ್ಮಶಾಸ್ತ್ರ ಗ್ರಂಥವು ದೊರೆಯುವುದಕ್ಕಿಂತ ಹಿಂದಿನ 5 ವರ್ಷಗಳ ಯೆರೆಮೀಯನ ಸೇವಾ ಕಾಲದಲ್ಲಿ ಕೊಡಲ್ಪಟ್ಟವುಗಳಾಗಿವೆ. ಇದೇ ಕಾಲದಲ್ಲಿ ಯೆರೆಮೀಯನ ಹಾಗೆಯೇ ಇನ್ನೊಬ್ಬ ಯುವಕನಾದ ಯೋಷೀಯನು ದೇವರನ್ನು ಹುಡುಕುತ್ತಾ ರಾಜ್ಯದಲ್ಲಿ ಕೆಲವು ಸುಧಾರಣೆಗಳನ್ನು ಮಾಡುತ್ತಿದ್ದನು. ಮೂಲತಃ ಅವನು ಯೆಹೂದದಲ್ಲಿದ್ದ ಮೂರ್ತಿ ಪೂಜೆಯನ್ನು ನಿವಾರಿಸಬೇಕೆಂದಿದ್ದನು. ದೇಶವು ಜೀವವುಳ್ಳ ದೇವರನ್ನು ಬಿಟ್ಟು ವಿಗ್ರಹಾರಾಧನೆಗೆ ಬಲಿಬಿದ್ದಿದೆ. ಈ ಯುವ ರಾಜನ ಹಾಗೂ ಯುವ ಪ್ರವಾದಿ ಯೆರೆಮೀಯನ ಸಂಘಟಿತ ಪ್ರಯತ್ನವು ದೇಶದ ಮೇಲೆ ಬಲವಾದ ಪರಿಣಾಮವನ್ನುಂಟು ಮಾಡಿತು. ಯೆಹೂದವು ವಿಗ್ರಹಾರಾಧನೆಗೆ ತೊಡಗಿತ್ತು, ಯಾಕಂದರೆ ಅದು ಬಹಳ ಸುಲಭವಾದ ಮಾರ್ಗವಾಗಿತ್ತು. ಆದರೆ ಅದರಿಂದಾಗಿ ಅವರ ಜೀವನ ಮಟ್ಟವು ಕೆಳಕ್ಕೆ ಬಂದಿತ್ತು, ನೈತಿಕ ಮಟ್ಟ ಕೂಡ ಕುಸಿಯಿತು. ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಯೆಹೋವನು ಹೀಗನ್ನುತ್ತಾನೆ, ಗಂಡನು ತ್ಯಜಿಸಿದವಳು ಅವನಿಂದ ಹೊರಟು ಮತ್ತೊಬ್ಬನವಳಾದ ಮೇಲೆ ಅವಳನ್ನು ಆ ಗಂಡನು ತಿರುಗಿ ಸೇರಿಸಿಕೊಂಡಾನೇ? ಸೇರಿಸಿಕೊಂಡರೆ ಆ ದೇಶವು ಕೇವಲ ಅಪವಿತ್ರವಾಗಿ ಹೋಗುವುದಲ್ಲವೇ? ಹೀಗಿರಲು ಬಹು ಮಂದಿ ಮಿಂಡರೊಡನೆ ಸೂಳೆತನ ಮಾಡಿದ ನೀನು ನನ್ನ ಬಳಿಗೆ ತಿರುಗಿ ಬರುತ್ತೀಯಾ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೂದವು ಬಹು ಕೆಳಮಟ್ಟಕ್ಕೆ ಕುಸಿದಿತ್ತು. ದೇಶದಲ್ಲಿ ಬಹುವಾದ ಅನಾಚಾರ ತುಂಬಿದ್ದವು. ಆಕೆ ವ್ಯಭಿಚಾರ ಮಾಡಿದಳು, ಆದರೂ ದೇವರು ಆಕೆಯನ್ನು ತನ್ನ ಕಡೆಗೆ ಹಿಂತಿರುಗಲು ಕರೆಯುತ್ತಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಕಣ್ಣೆತ್ತಿ ಬೋಳುಗುಡ್ಡಗಳನ್ನು ನೋಡು, ಯಾವುದರಲ್ಲಿ ನಿನ್ನನ್ನು ಕೆಡಿಸಲಿಲ್ಲ? ಅರಬಿಯನು ಅಡವಿಯಲ್ಲಿ ಹೊಂಚು ಹಾಕುವ ಹಾಗೆ ನೀನು ದಾರಿಯ ಮಗ್ಗುಲಲ್ಲಿ ಅವರಿಗಾಗಿ ಹೊಂಚುತ್ತಾ ಕೂತಿದ್ದಿ. ನಿನ್ನ ಸೂಳೆತನದಿಂದಲೂ ನಿನ್ನ ಕೆಟ್ಟತನದಿಂದಲೂ ದೇಶವನ್ನು ಅಪವಿತ್ರ ಮಾಡಿದ್ದಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಿಗ್ರಹಾರಾಧನೆ ಎಂದರೆ ಮನುಷ್ಯನು ತನ್ನನ್ನು ಯಾವುದಕ್ಕೆ ಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತಾನೋ ಅದೇ ವಿಗ್ರಹಾರಾಧನೆಯಾಗಿದೆ. ದುರಾಶೆಯು ವಿಗ್ರಹಾರಾಧನೆಗೆ ಸಮವೆಂದು ಸತ್ಯವೇದ ತಿಳಿಸುತ್ತದೆ. ಯಾಕಂದರೆ ಒಬ್ಬನು ಯಾವುದಕ್ಕಾದರೂ ಆಶೆಪಟ್ಟರೆ ಅವನು ತನ್ನ ಸಮಯ, ಶಕ್ತಿ, ಮನಸ್ಸು ಎಲ್ಲವನ್ನು ಅದಕ್ಕಾಗಿ ಕೊಡುತ್ತಾನೆ. ಅದರಲ್ಲೂ ಈ ಕೊನೆಯ ದಿನಗಳಲ್ಲಿ ತುಂಬಾ ಜನರು ತಮ್ಮನ್ನು ಪಾಪಕ್ಕೆ ಒಪ್ಪಿಸಿಕೊಟ್ಟವರಾಗಿದ್ದಾರೆ. ಅದಕ್ಕಾಗಿ ಅವರು ವ್ಯಯ ಮಾಡುವ ಶಕ್ತಿ ಬಹು ಅಪಾರವಾಗಿದೆ. ಒಬ್ಬನು ಜೀವವುಳ್ಳ ದೇವರಿಂದ ತಿರುಗಿಕೊಂಡಾಗಲೇ ಬೇರಾವುದೊಂದರ ಕಡೆಗಾದರೂ ತಿರುಗಿಕೊಳ್ಳುತ್ತಾನೆ. ಅದು
ಅವನೇ ಮಾಡಿಕೊಂಡದ್ದಾಗಿರುತ್ತದೆ. ಅದೇ ಅವನ ವಿಗ್ರಹ, ಅವನ ದೇವರು. ಕರ್ತನಲ್ಲಿ ಪ್ರಿಯರೇ, ದೇವರು ಮಾನವನನ್ನು ಕರೆಯುವಾಗ ಅದು ಪರಿಶುದ್ಧತೆಯ, ಪೂರ್ಣ ಶುದ್ಧತೆಯ, ಪ್ರೀತಿಯ ದೇವರ ಕರೆಯಾಗಿದ್ದು, ಅವರು ತನ್ನ ಮಟ್ಟಕ್ಕೆ ಏರಬೇಕೆಂದು ಆತನು ಕೇಳಿಕೊಳ್ಳುತ್ತಾನೆ. ಅವರ ಸ್ವಭಾವದ ಪತನದ ಸ್ಥಿತಿಗೆ ಆತನು ಇಳಿಯುವುದಕ್ಕೆ ಸಾಧ್ಯವಿಲ್ಲ. ಅವರೊಳಗಿನ ಅಶುದ್ಧವಾದ ಕೆಟ್ಟ ದುರಾಶೆಗಳಿಗೆ ಆತನು ಸಮ್ಮತಿಸಲಾರನು. ಆತನು ಮಾನವರನ್ನು ಮೇಲಕ್ಕೆ, ಉನ್ನತ ಸ್ಥಿತಿಗೆ ಕರೆಯುತ್ತಾನೆ. ಯೆರೆಮೀಯನ ಸಂತತಿಯವರು ಸಂಪೂರ್ಣವಾಗಿ ವಿಗ್ರಹಾರಾಧನೆಯಲ್ಲಿ ಮುಳುಗಿದ್ದಾರೆಂದು, ಅದರ ಪರಿಣಾಮವಾಗಿ ದೇಶದಲ್ಲಿ ಘೋರ ಅನೈತಿಕತೆ ತುಂಬಿದೆಯೆಂದು ದೇವರು ಹೇಳುತ್ತಾನೆ. ಕಣ್ಣೆತ್ತಿ ಬೋಳುಗುಡ್ಡಗಳನ್ನು ನೋಡು ಎಂದು ಆತನು ಹೇಳುವಾಗ, ಆ ಎತ್ತರದ ಪ್ರದೇಶಗಳು ಎಂದು ನೀವು ಯೋಚಿಸಿಕೊಳ್ಳಬಹುದು. ಪ್ರಿಯರೇ, ಎತ್ತರದ ಪ್ರದೇಶವೆಂದರೆ ಮರಗಳ ತೋಟವಾಗಿದ್ದು, ಅಲ್ಲಿ ಒಂದು ವೇದಿಯು, ಪೂಜಾಸ್ಥಳವು ಕಟ್ಟಲ್ಪಟ್ಟಿರುತ್ತದೆ. ಎಲ್ಲ ವಿಧವಾದ ಲೈಂಗಿಕ ಅನಾಚಾರಗಳು, ಕುಡಿಕತನದ ಕುಣಿತಗಳು ಅಲ್ಲಿ ನಡೆಯುತ್ತಿದ್ದವು. ಯೆಹೂದವು ಬಹು ಕೀಳುಮಟ್ಟಕ್ಕೆ ಇಳಿದಿತ್ತು. ಇದು ನಮ್ಮ ದೇಶದಲ್ಲಿ ಅಪ್ರಾಮಾಣಿಕತೆ, ದುರ್ಭಾಷೆಗಳು ದೇಶದಲ್ಲೆಲ್ಲ ಹರಡಿವೆ. ನಮ್ಮ ಮಕ್ಕಳಿಗೂ ನಾವು ದುರ್ಭಾಷೆಗಳನ್ನು ಕಲಿಸಿದ್ದೇವೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 3ನೇ ವಚನವನ್ನು. ಆದ ಕಾರಣ ಹದ ಮಳೆಗೆ ಅಡ್ಡಿಯಾಯಿತು, ಹಿಂಗಾರೂ ಆಗಲಿಲ್ಲ. ಆದರೂ ನೀನು ಸೂಳೆಯ ಮುಖವುಳ್ಳವಳಾಗಿಯೇ ನಾಚಿಕೆಗೆಟ್ಟಿದ್ದೀ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗಾಗಲೇ ಮಳೆಯನ್ನು ನಿಲ್ಲಿಸುವ ಮೂಲಕ ಅವರ ಮೇಲೆ ದಂಡನೆಯನ್ನು ಆರಂಭಿಸಿದ್ದೇನೆಂದು ದೇವರು ಹೇಳುತ್ತಿದ್ದಾನೆ. ಈಗಲೂ ಆ ದೇಶದಲ್ಲಿ ಒಣಗಿದ ಸ್ಥಿತಿ ಇರುತ್ತದೆ. ಅವರ ಅತಿ ಅಗತ್ಯದ ವಸ್ತು ನೀರಾಗಿರುತ್ತದೆ. ನೇಗೆಬ್ ಪ್ರದೇಶದಲ್ಲಿ ಅವರಿಗೆ ತೈಲ ಸಿಕ್ಕಲಿಲ್ಲ, ಆದರೆ ನೀರು ಸಿಕ್ಕಿತು. ಅದು ಅವರಿಗೆ ತೈಲಕ್ಕಿಂತಲೂ ಅಮೂಲ್ಯವಾದದ್ದಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಯೋಷೀಯನ ಆಳ್ವಿಕೆಯ ಕಾಲದಲ್ಲಿ ಹಿಂದೆ ಸರಿದ ಆಪಾದನೆ, ಅಂದರೆ ನಾವು ಯೆರೆಮೀಯನ 2ನೇ ಸಂದೇಶವನ್ನು ನೋಡಲಿದ್ದೇವೆ. ಅದು 3ನೇ ಅಧ್ಯಾಯ 6ರಲ್ಲಿ ಪ್ರಾರಂಭಗೊಳ್ಳುತ್ತದೆ. ಮುಂದೆ 6ನೇ ಅಧ್ಯಾಯದವರೆಗೂ ಮುಂದುವರಿಯುತ್ತದೆ. ಈ ಸಂದೇಶದಲ್ಲಿ ದೇವರು ಜನರ ಹಿಂಜಾರುವಿಕೆಯ ಆಪಾದನೆ ಹೊರಿಸುತ್ತಿದ್ದಾನೆ. ಈ ಅಧ್ಯಾಯದಲ್ಲಿ ಹಿಂಜಾರುವಿಕೆ ಎಂಬ ಪದ 7 ಬಾರಿ ಉಪಯೋಗಿಸಲ್ಪಟ್ಟಿದೆ. ಇಡೀ ಪುಸ್ತಕದಲ್ಲಿ ಉಪಯೋಗಿಸಲ್ಪಟ್ಟ ಅರ್ಧಕ್ಕಿಂತಲೂ ಹೆಚ್ಚು ಬಾರಿ, ಇಡೀ ಸತ್ಯವೇದದಲ್ಲಿರುವುದಕ್ಕಿಂತ ಹೆಚ್ಚು ಬಾರಿ ಈ ಪದವು ಯೆರೆಮೀಯನ ಪುಸ್ತಕದಲ್ಲೇ ಕಂಡುಬರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಅವನು, ಹೋಶೇಯನು ಈ ಪದವನ್ನು ಉಪಯೋಗಿಸಿದ್ದಾರೆ. ಹಿಂಜಾರುವಿಕೆ ಎಂದರೆ ನಾವು ಸಾಮಾನ್ಯವಾಗಿ ಯೋಚಿಸುವ ಹಿಂದಕ್ಕೆ ಸರಿಯುವುದಲ್ಲ. ಅದು ದೇವರ ಮಾರ್ಗದಲ್ಲಿ ಹೋಗಲು, ಆತನ ಮಾತನ್ನು ಕೇಳಲು ನಿರಾಕರಿಸುವುದೇ ಆಗಿದೆ. ಪ್ರಿಯರೇ, ದೇವರಿಗೂ ಆತನ ಚಿತ್ತಕ್ಕೂ ನಾವು ತಿರುಗಿ ಬೀಳುವುದಾದರೆ ನಾವು ಆತನಿಂದ ದೂರ ದೂರ ಹೋಗುತ್ತಾ ಇರುತ್ತೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಮತ್ತೆ ಅರಸನಾದ ಯೋಷೀಯನ ಕಾಲದಲ್ಲಿ ಯೆಹೋವನು ನನಗೆ ಹೀಗೆ ಹೇಳಿದನು, ಭ್ರಷ್ಟಳಾದ ಇಸ್ರಾಯೇಲು ಮಾಡಿದ್ದನ್ನು ನೋಡಿದೆಯಾ? ಅವಳು ಎತ್ತರವಾದ ಎಲ್ಲ ಗುಡ್ಡಗಳನ್ನು ಹತ್ತಿ ಸೊಂಪಾಗಿ ಬೆಳೆದಿರುವ ಎಲ್ಲ ಮರಗಳ ಕೆಳಗೆ ಹೋಗಿ ಸೂಳೆಯಾಗಿ ನಡೆದಳಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗಾಗಲೇ ಸೆರೆ ಒಯ್ಯಲ್ಪಟ್ಟಿರುವ ಇಸ್ರಾಯೇಲ್ಯರಿಂದ ಯೆಹೂದವು ಪಾಠ ಕಲಿಯಬೇಕೆಂದು ದೇವರು ಹೇಳುತ್ತಿದ್ದಾನೆ. ಇಸ್ರಾಯೇಲ್ಯರು ಕೂಡ ಹಾಗೆಯೇ ಮಾಡುತ್ತಿದ್ದರು. ಇಸ್ರಾಯೇಲು ಅಗಡು ಹಸುವಿನಂತೆ ಹಿಂದಕ್ಕೆ ಜಾರುತ್ತಾ ಇದೆ. ಅವರು ತನ್ನ ಕಡೆಗೆ ಹಿಂತಿರುಗಬೇಕೆಂದು ದೇವರು ಪ್ರಯತ್ನಿಸಿದನು, ಆದರೆ ಅವರು ಬರಲಿಲ್ಲ. ಇದರ ಫಲವಾಗಿ ಅವರು ಸೆರೆಗೆ ಒಯ್ಯಲ್ಪಟ್ಟರು. ಇಸ್ರಾಯೇಲ್ಯರಿಗೆ ಸಂಭವಿಸಿದ್ದು ಯೆಹೂದಕ್ಕೆ ಒಂದು ಎಚ್ಚರಿಕೆಯ ಪಾಠವೂ ಆಗಿರಬೇಕು. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ 1ನೇ ವಚನದಲ್ಲಿ ದೇವರು ಹೇಳಿದ್ದಾನೆ, ಆದರೂ ನನ್ನ ಕಡೆಗೆ ಹಿಂತಿರುಗು ಎಂದು. ನೀನು ಬಹು ಮಂದಿಯೊಂದಿಗೆ ಸುಳ್ಳೆತನ ನಡೆಸಿದವಳಾದಳು, ನನಗೆ ಸೇರಿದವಳು. ನೀನು ಹಿಂತಿರುಗಿ ಬಂದರೆ ನಾನು ಸೇರಿಸಿಕೊಳ್ಳುವೆನು. ಈ ಕಾರಣದಿಂದಲೇ ದಾರಿ ತಪ್ಪಿ ಹೋದ ಯಾವ ವ್ಯಕ್ತಿಯಾದರೂ ದೇವರ ಬಳಿಗೆ ತಿರುಗಿ ಬರಬಹುದಾಗಿದೆ. ದೇವರು ಅವರನ್ನು
ಸ್ವೀಕರಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಆದರೆ ಇಸ್ರಾಯೇಲು ದೇವರ ಕಡೆಗೆ ತಿರುಗಲಿಲ್ಲ. ಅವರು ವಿಗ್ರಹಾರಾಧನೆಗೆ ತಿರುಗಿಕೊಂಡರು. ದೇವರು ಅವರನ್ನು ಸೆರೆಗೆ ಕಳುಹಿಸಿದನು. ಈಗ ಆತನು ಇದು ನಿಮಗೊಂದು ಪಾಠವಾಗಲಿ ಎಂದು ಯಹೂದದವರಿಗೆ ಹೇಳುತ್ತಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅವಳು ಇವುಗಳನ್ನೆಲ್ಲ ನಡೆಸಿದ ಮೇಲೆ ನನ್ನ ಬಳಿಗೆ ಪುನಃ ಬಂದಾಳು ಅಂದುಕೊಂಡೆನು, ಆದರೆ ಬರಲಿಲ್ಲ. ಆಗ ಯಹೂದವೆಂಬ ದ್ರೋಹಿಯಾದ ಅವಳ ತಂಗಿಯು ಇದನ್ನು ನೋಡಿದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಹೇಳುತ್ತಾನೆ, ನಾನು ಇಸ್ರಾಯೇಲಿಗೆ ನನ್ನ ಕಡೆಗೆ ತಿರುಗಿಕೊಳ್ಳಲು ಅವಕಾಶ ಕೊಟ್ಟೆ. ನಾನು ಅವಳನ್ನು ತಿರುಗಿ ಸ್ವೀಕರಿಸುತ್ತಿದ್ದೆ, ಆದರೆ ಆಕೆ ಬರಲಿಲ್ಲ. ಆಕೆಯ ದ್ರೋಹಿ ತಂಗಿಯಾದ ಯಹೂದವೆಂಬವಳು ಇದನ್ನು ನೋಡಿದಳು. ಯಹೂದದ ಪಾಪವು ಘೋರವಾದದ್ದಾಗಿತ್ತು. ಆದ್ದರಿಂದಲೇ ಅವಳಿಗಾದ ಸೆರೆಯ ಅನುಭವವು ಉತ್ತರದ 10 ಕುಲಗಳವರಿಗಿಂತ ಅಧಿಕವಾಗಿತ್ತು. ನಮ್ಮ ದುರಂತವೆಂದರೆ ಪ್ರಿಯರೇ, ನಮ್ಮಲ್ಲಿ ಸತ್ಯವೇದವಿದೆ, ಆದರೆ ಅದನ್ನು ಓದುವವರು ಬಹು ಸ್ವಲ್ಪ ಜನರು ನಮ್ಮಲ್ಲಿ ತೆರೆದ ಸತ್ಯವೇದವಿದೆ, ನಾವು ಯಾವಾಗ ಬೇಕಾದರೂ ಓದಬಹುದು ಎಂಬುದಾಗಿ ಹೇಳುವುದನ್ನು ಕೇಳಿ ಕೇಳಿ ನನಗೆ ಬೇಸರವಾಗಿದೆ. ಆದರೆ ಓದುವವರು ಯಾರು? ಎಷ್ಟು ಮಂದಿ ಅದನ್ನು ನಿಜವಾಗಿ ಓದುತ್ತಾರೆ? ಕರ್ತನಲ್ಲಿ ಪ್ರಿಯರೇ, ಯಹೂದಕ್ಕೆ ಒಂದು ಉದಾಹರಣೆ ಕಣ್ಣೆದುರಿಗೆ ಇದ್ದರೂ ಅದು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ನಮಗೆ ದೇವರು ಕೊಟ್ಟ ಸುಸಂದರ್ಭಗಳಿಗನುಸಾರವಾಗಿ ಆತನು ನಮ್ಮನ್ನು ಶಿಕ್ಷಿಸಲಿದ್ದಾನೆಂದು ನಾನು ನಂಬುತ್ತೇನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಕಲ್ಲು ಮರಗಳೊಡನೆ ಹಾದರ ಮಾಡಿ ಲಘುವೆಂದು ಭಾವಿಸಿಕೊಂಡ ತನ್ನ ಸೂಳೆತನದಿಂದ ದೇಶವನ್ನು ಅಪವಿತ್ರಪಡಿಸಿದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಕಲ್ಲು ಮರದ ತುಂಡುಗಳಿಂದ ಮೂರ್ತಿಗಳನ್ನು ಮಾಡಿಕೊಂಡರು. ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಇಸ್ರಾಯೇಲಿಗೆ ಇಷ್ಟು ದಂಡನೆ ಆದರೂ ಯಹೂದವೆಂಬ ದ್ರೋಹಿಯಾದ ಅವಳ ತಂಗಿಯು ನನ್ನ ಕಡೆಗೆ ಪೂರ್ಣ ಮನದಿಂದಲ್ಲ, ಕಪಟದಿಂದಲೇ ತಿರುಗಿಕೊಂಡಿದ್ದಾಳೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಷಿಯನ ಕಾಲದಲ್ಲಾದ ಭಕ್ತಿ ಸಂಜೀವನವು ನಿಜವಾದದ್ದೇ, ಯಾವ ಸಂಶಯವೂ ಇಲ್ಲ. ಅನೇಕರು ದೇವರ ಕಡೆಗೆ ತಿರುಗಿಕೊಂಡರು. ಆದರೆ ಅದು ಎಷ್ಟು ಜನಪ್ರಿಯವಾಯಿತೆಂದರೆ ಅನೇಕರಿಗೆ ಅದು ವಿಶೇಷವಾಗಿ ಕಾಣಲೇ ಇಲ್ಲ. ಅದು ದೇವರ ಕಡೆಗಿನ ತೋರಿಕೆಯ ಅನುಭವವಾಗಿತ್ತು. ಈ ದಿನಗಳಲ್ಲಿ ದೇವರ ವಾಕ್ಯದ ಕಡೆಗೆ ಜನರಲ್ಲಿ ಆಸಕ್ತಿ ಉಂಟಾಗುತ್ತಿದೆ ಎಂದು ನಾನು ನಂಬುತ್ತೇನೆ. ಆದರೆ ನಾವು ಎಚ್ಚರದಿಂದಿರೋಣ. ಅದು ಪುನರುಜ್ಜೀವನವಲ್ಲ, ಹೆಚ್ಚಿನದು ತೋರಿಕೆ ಮಾತ್ರದ್ದಾಗಿದೆ. ಜನರ ಗುಂಪು ಸೇರಿ ಬಂದದಕ್ಕಾಗಲಿ ಮಾರು ಹೋಗಬೇಡಿರಿ. ಅದರ ಅರ್ಧದಷ್ಟು ಮಂದಿ ಮಾತ್ರ ಯಥಾರ್ಥವಾಗಿ ಪರಿವರ್ತನೆಗೊಂಡಿರಬಹುದು. ಪ್ರಿಯರೇ, ನಿಜ ಕಾರ್ಯ ಆಗುವುದರೊಂದಿಗೆ ಪೊಳ್ಳು ಕಾರ್ಯಗಳೂ ಇರುತ್ತವೆ. ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಮತ್ತು ಯೆಹೋವನು ನನಗೆ ಹೀಗೆ ಹೇಳಿದನು, ಭ್ರಷ್ಟಳಾದ ಇಸ್ರಾಯೇಲು ದ್ರೋಹಿಯಾದ ಯಹೂದಕ್ಕಿಂತಲೂ ಶಿಷ್ಟಳಾಗಿ ಕಂಡುಬಂದಿದ್ದಾಳೆ ಎಂಬುದಾಗಿ. ಪ್ರಿಯರೇ, ಯಹೂದದ ಪಾಪವು ಇಸ್ರಾಯೇಲಿನ ಪಾಪಕ್ಕಿಂತ ಹೆಚ್ಚಿನದೆಂದು ದೇವರು ಹೇಳುತ್ತಿದ್ದಾನೆ. ದಕ್ಷಿಣದ ರಾಜ್ಯಕ್ಕೆ ಇದ್ದ ಅವಕಾಶಗಳು ಉತ್ತರದ ರಾಜ್ಯಕ್ಕೆ ಇರಲಿಲ್ಲ. ಅವರಿಗೆ ದೇವಾಲಯವಿರಲಿಲ್ಲ, ದೇವರ ವಾಕ್ಯವೂ ಇರಲಿಲ್ಲ. ಆದ್ದರಿಂದ ಯಹೂದಕ್ಕಾಗಲಿರುವ ದಂಡನೆ ಹೆಚ್ಚಿನದು. ಪ್ರಿಯರೇ, ನಮ್ಮ ಮೇಲೆಯೂ ಹೆಚ್ಚಿನ ದಂಡನೆ ಬರಬಹುದೆಂದು ನಾನು ನಂಬುತ್ತೇನೆ. ಯಾಕಂದರೆ ನಮ್ಮಲ್ಲಿ ದೇವರ ವಾಕ್ಯವಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ನೀನು ಹೋಗಿ ಉತ್ತರ ದಿಕ್ಕಿಗೆ ಈ ಮಾತುಗಳನ್ನು ಸಾರು. ಯೆಹೋವನು ಹೀಗನ್ನುತ್ತಾನೆ, ಭ್ರಷ್ಟಳಾದ ಇಸ್ರಾಯೇಲೇ, ಹಿಂತಿರುಗು. ನಾನು ಕೋಪಮುಖದಿಂದ ನಿನ್ನನ್ನು ನೋಡೆನು. ನಾನು ಕರುಣಾಶಾಲಿ, ನಿತ್ಯ ಕೋಪಿಯಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರು ತನ್ನ ಕಡೆಗೆ ತಿರುಗಿಕೊಂಡರೆ ಅವರನ್ನು ಪುನಃ ಸ್ವದೇಶಕ್ಕೆ ಸೇರಿಸುತ್ತೇನೆಂದು ದೇವರು ಹೇಳುತ್ತಾನೆ. ಆತನೆಷ್ಟು ಕೃಪಾಮಯನು, ಎಷ್ಟು ಅದ್ಭುತನು ಅಲ್ಲವೇ? ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ
13ನೇ ವಚನವನ್ನು ಗಮನಿಸೋಣ. ಇದೊಂದನ್ನು ಮಾಡು, ನೀನು ಕಂಡ ಕಡೆಯೆಲ್ಲ ತಿರುಗುತ್ತಾ ಸೊಂಪಾಗಿ ಬೆಳೆದಿರುವ ಪ್ರತಿಯೊಂದು ಮರದ ಕೆಳಗೆ ಅನ್ಯರನ್ನು ಸೇರಿ ನನ್ನ ಮಾತನ್ನು ಕೇಳದೆ ನಿನ್ನ ದೇವರಾದ ಯೆಹೋವನೆಂಬ ನನಗೆ ದ್ರೋಹ ಮಾಡಿದ್ದಿ ಎಂಬುದಕ್ಕೆ ಒಪ್ಪಿಕೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡದಿರುವುದೇ ಇಂದಿನ ದೊಡ್ಡ ಸಮಸ್ಯೆಯಾಗಿದೆ. ಈ ದಿನಗಳಲ್ಲಿ ಆತ್ಮಿಕ ಚಳುವಳಿಗಳಲ್ಲಿ ಪಶ್ಚಾತ್ತಾಪವೆಂಬುದು ಕಾಣುವುದೇ ಇಲ್ಲ. ಇತ್ತೀಚೆಗೆ ನಾನು ಓದಿದ ಒಂದು ಪುಸ್ತಕದಿಂದ ನಾನು ಬೇಸರಗೊಂಡೆ. ಅದನ್ನು ಬರೆದಾತನು ಪುಸ್ತಕವಿಡೀ ತನ್ನನ್ನೇ ಹೇಳಿಕೊಂಡಿದ್ದಾನೆ ಹೊರತು ದೇವರಿಗೆ ಯಾವ ಘನವನ್ನೂ ಸಲ್ಲಿಸಿರಲಿಲ್ಲ. ದೇವರು ತನಗೇನು ಮಾಡಿದ್ದಾನೆ, ತನ್ನನ್ನು ಹೇಗೆ ಲಕ್ಷಾಧಿಪತಿಯನ್ನಾಗಿ ಮಾಡಿದ್ದಾನೆ, ಯಶಸ್ಸನ್ನು ಕೊಟ್ಟಿದ್ದಾನೆ ಇತ್ಯಾದಿ ಎಲ್ಲ ಹೇಳಿಕೊಂಡನು. ಆದರೆ ದೇವರು ತನ್ನನ್ನು ರಕ್ಷಿಸಿದನೆಂಬ ಮಾತು ಎಲ್ಲಿಯೂ ಬರಲಿಲ್ಲ. ನಾವು ಇನ್ನೂ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡಬೇಕಾಗಿದೆ. ಪ್ರಿಯ ಮಿತ್ರನೇ, ನೀನು ಒಬ್ಬ ಕ್ರೈಸ್ತನೆಂದು ಹೇಳುತ್ತೀಯಾ? ಅದರ ಅರ್ಥವೇನು? ಕ್ರಿಸ್ತನನ್ನು ನಂಬಿದ್ದೇನೆ ಎಂದು ನೀನು ಹೇಳಬಹುದು. ಆದರೆ ಯಾಕಾಗಿ ನಂಬಿದ್ದಿ? ನೀನು ಆತನನ್ನು ನಿನ್ನ ರಕ್ಷಕನೆಂದು ನಂಬಿದ್ದೇನೆಂದು ಹೇಳಬಹುದು. ಒಳ್ಳೆಯದೇ, ನನಗೆ ಅದು ಸಂತೋಷದ ವಿಚಾರವೇ. ಆತನು ನಿನ್ನನ್ನು ಪಾಪದಿಂದ ರಕ್ಷಿಸಿದ್ದಾನೋ? ಆತನು ಕ್ರೂಜೆಯಲ್ಲಿ ಸತ್ತದ್ದು ನಿನ್ನನ್ನು ಪಾಪದಿಂದ ರಕ್ಷಿಸುವುದಕ್ಕಾಗಿ, ನಿನಗೆ ಹೊಸ ವ್ಯಕ್ತಿತ್ವ ಕೊಡಲಿಕ್ಕಾಗಿ, ನಿನ್ನನ್ನು ಲಕ್ಷಾಧಿಪತಿಯಾಗಿ ಮಾಡಲಿಕ್ಕಾಗಿ ಅಲ್ಲ. ಆತನು ನಮ್ಮೆಲ್ಲರನ್ನು ನಮ್ಮ ಪಾಪಗಳಿಂದ ರಕ್ಷಿಸಲಿಕ್ಕಾಗಿ ಸತ್ತನು. ನಮ್ಮ ಅಪರಾಧಗಳಿಗಾಗಿ ಆತನು ಒಪ್ಪಿಸಲ್ಪಟ್ಟನು. ಪ್ರಿಯರೇ, ನಾವೆಲ್ಲರೂ ದೇವರಿಗೆ ವಿರೋಧಿಗಳಾಗಿದ್ದೆವು. ಯೆರೆಮೀಯನ ಮುಖಾಂತರ ದೇವರು ಹೇಳುವುದೇನೆಂದರೆ, ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿರಿ. ಇದು ಯೆಹೂದಕ್ಕೂ ನಮಗೂ ಆತನು ಹೇಳುವ ಮಾತಾಗಿದೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 14ನೇ ವಚನವನ್ನು. ಇದೇ ಯೆಹೋವನ ನುಡಿ, ಭ್ರಷ್ಟರಾದ ಮಕ್ಕಳೇ, ತಿರುಗಿಕೊಳ್ಳಿರಿ. ನಾನು ನಿಮಗೆ ಪತಿ. ಒಂದು ಪಟ್ಟಣಕ್ಕೆ ಒಬ್ಬನಂತೆಯೂ ಗೋತ್ರಕ್ಕೆ ಇಬ್ಬರಂತೆಯೂ ಆರಿಸಿ ಚಿಯೋನಿಗೆ ಕರತರುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಎಂಥ ಕೃಪಾಭರಿತನೋ ನೋಡಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಇದಲ್ಲದೆ ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನಿಮಗೆ ದಯಪಾಲಿಸುವೆನು, ಅವರು ನಿಮ್ಮನ್ನು ಜ್ಞಾನ ವಿವೇಕಗಳಿಂದ ಪೋಷಿಸುವರು ಎಂಬುದಾಗಿ. ಪ್ರಿಯರೇ, ನಿಮ್ಮ ಸಭಾಪಾಲಕರು ಸತ್ಯವೇದ ಕಲಿಸುವವರಾದರೆ ನೀವು ಅವರನ್ನು ಹೋಗಿ ಆಲಂಗಿಸತಕ್ಕದ್ದು. ನೀವು ಅವರನ್ನು ಕಾಯಬೇಕು, ಯಾಕಂದರೆ ಅವರು ಅಮೂಲ್ಯರಾದವರು. ಇಂಥ ವ್ಯಕ್ತಿಗಳು ಸ್ವಲ್ಪವೇ ಮಂದಿ ಇದ್ದಾರೆ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ನೀವು ದೇಶದಲ್ಲಿ ಹೆಚ್ಚಿನ ವೃದ್ಧಿಗೆ ಬಂದಿರುವಾಗ ಇನ್ನು ಯೆಹೋವನ ನಿಬಂಧನ ಮಂಜೂಷದ ಪ್ರಸ್ತಾಪವಿರದು. ಅದು ಜ್ಞಾಪಕಕ್ಕೆ ಬಾರದು. ಯಾರೂ ಸ್ಮರಿಸರು. ಅದು ಇಲ್ಲವಲ್ಲ ಎಂದು ದುಃಖಿಸರು. ಹೊಸದಾಗಿ ಕಲ್ಪಿಸಿಕೊಳ್ಳರು. ಇದು ಯೆಹೋವನ ನುಡಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆಗ ಎಂಬುದು 1000 ವರ್ಷದ ಆಳಿಕೆಗೆ ಸಂಬಂಧಿಸಿದ್ದು. ಯೆರೆಮೀಯನ ಪುಸ್ತಕದುದ್ದಕ್ಕೂ ಈ ನಿರೀಕ್ಷೆಯ ಕಿರಣವನ್ನು ಕಾಣುತ್ತಾ ಇರುತ್ತೇವೆ. ಮೋಡ ತುಂಬಿದ ಆಕಾಶದಲ್ಲಿ ಪಕ್ಕನೆ ಸೂರ್ಯನು ಕಂಡುಬಂದು ಕಾಮನ ಬಿಲ್ಲನ್ನು ನೋಡಿದ ಅನುಭವ ನಿಮಗೆ ಆಗಿರಬಹುದೇ? ಯೆರೆಮೀಯನ ಪುಸ್ತಕವಿಡೀ ಇದೇ ರೀತಿ ಇರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಭವಿಷ್ಯ ಈ ಮಹಿಮೆಯ ಪ್ರವಾದನೆಗಳು ಆಗಾಗ ಕಂಡುಬರುತ್ತವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಗಮನಿಸಿರಿ. ಆ ಕಾಲದಲ್ಲಿ ಯೆರೂಸಲೇಮನ್ನು ಯೆಹೋವನ ಸಿಂಹಾಸನವೆಂದು ಕರೆಯುವರು. ಯೆಹೋವನ ನಾಮ ಮಹತ್ವದ ಸ್ಥಾನವಾದ ಯೆರೂಸಲೇಮಿಗೆ ಸಕಲ ಜನಾಂಗಗಳವರು ನೆರೆದು ಬರುವರು. ಇನ್ನು ಮೇಲೆ ತಮ್ಮ ದುಷ್ಟ ಹೃದಯದ ಹಠದಂತೆ ನಡೆಯರು. ಆ ಕಾಲದಲ್ಲಿ ಯೆಹೂದ ವಂಶವು ಇಸ್ರಾಯೇಲ್ ವಂಶದೊಡನೆ ಜೊತೆಯಾಗಿ ನಡೆಯುವುದು. ಎರಡೂ ಕಲೆತು ನಾನು ನಿಮ್ಮ ಪಿತೃಗಳಿಗೆ ಬಾಧ್ಯವಾಗಿ ದಯಪಾಲಿಸಿದ ದೇಶಕ್ಕೆ ಬಡಗಣ ಸೀಮೆಯೊಳಗಿಂದ ಬರುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದೊಂದು ಮಹಿಮೆಯಿಂದೊಡಗೂಡಿದ ಪ್ರವಾದನೆ, ಒಂದು
ರತ್ನದಂತಿದೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 19ನೇ ವಚನವನ್ನು. ನಾನು ಎಷ್ಟೋ ಸಂತೋಷದಿಂದ ಗಂಡು ಮಕ್ಕಳೊಳಗೆ ನಿನ್ನನ್ನು ಎಣಿಸಿ ನಿನಗೆ ಮನೋಹರವಾದ ದೇಶವನ್ನು, ಅಂದರೆ ಸಮಸ್ತ ಜನಾಂಗಗಳ ಬಾಧ್ಯಗಳಲ್ಲಿ ರಮಣೀಯವಾದುದನ್ನು ಕೊಡುವೆನು. ನೀನು ನನ್ನ ಅನುಸರಣೆಯನ್ನು ಬಿಟ್ಟು ಓರೆಯಾಗದೆ ನನ್ನನ್ನು ತಂದೆ ಎನ್ನುವಿ ಅಂದುಕೊಂಡೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನ್ನನ್ನು ತಂದೆ ಎನ್ನುವಿ ಎಂಬುದಾಗಿ ನೋಡುವಾಗ ಇಸ್ರಾಯೇಲ್ಯರಲ್ಲಿ ಯಾವನೂ ದೇವರನ್ನು ವೈಯಕ್ತಿಕವಾಗಿ ಕರೆದಿಲ್ಲ. ಆತನು ಇಸ್ರಾಯೇಲ್ ಜನಕ್ಕೆ ತಂದೆಯಾಗಿದ್ದನು ಮತ್ತು ಇಸ್ರಾಯೇಲು ನನ್ನ ಚೊಚ್ಚಲ ಮಗನು ಎಂದು ಆತನು ಕರೆದಿದ್ದನು. ವಿಮೋಚನೆ ಕಾಂಡ 4ನೇ ಅಧ್ಯಾಯ 22ನೇ ವಚನವನ್ನು ನೋಡಿರಿ. ಆದರೆ ದಾವೀದನನ್ನು ತನ್ನ ಮಗನೆಂದು ಕರೆದಿರಲಿಲ್ಲ. ನನ್ನ ಸೇವಕನಾದ ದಾವೀದನು ಎಂದು ಹೇಳಿದ್ದನು. ಕೀರ್ತನೆ 89 3ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಮೋಶೆಯನ್ನೆಂದು ತನ್ನ ಮಗನೆಂದು ಕರೆದಿರಲಿಲ್ಲ. ನನ್ನ ಸೇವಕನಾದ ಮೋಶೆಯು ಎಂದೇ ಹೇಳಿದ್ದನು. ಯೆಹೋಶುವನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 2ನೇ ವಚನವನ್ನು ನೋಡಿರಿ. ಪ್ರಿಯರೇ, ಈ ಕೃಪೆಯ ದಿನಗಳಲ್ಲಿ ಮಾತ್ರ ನಾವು ದೇವರ ಮಗ ಮಗಳೆಂದು ಕರೆಯಲ್ಪಟ್ಟಿದ್ದೇವೆ. ನಮಗೆ ಎಂಥ ಸದವಕಾಶ ಕೊಡಲ್ಪಟ್ಟಿದೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುತ್ತೇವೆ. ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸೋಣ. ಭ್ರಷ್ಟರಾದ ಮಕ್ಕಳೇ, ಹಿಂದಿರುಗಿರಿ, ನಿಮ್ಮ ಭ್ರಷ್ಟತ್ವವನ್ನು ಪರಿಹರಿಸುವೆನು ಎಂದು ಯೆಹೋವನು ಅನ್ನುತ್ತಾನೆ. ಅದಕ್ಕೆ ಜನರು, ಇಗೋ ನಿನ್ನ ಬಳಿಗೆ ಬಂದೆವು, ನೀನು ಯೆಹೋವನು ನಮ್ಮ ದೇವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ತಾನು ಗುಣಪಡಿಸುತ್ತೇನೆಂದು ಹೇಳುತ್ತಾನೆ. ಆದರೆ ಮಿತ್ರನೇ, ನೀನು ಹಿಂಜಾರುವುದಾದರೆ ನಿನ್ನಲ್ಲಿ ಏನೋ ಒಂದು ನಿನ್ನಲ್ಲಿರುತ್ತದೆ. ನೀನು ನನ್ನ ಬಳಿಗೆ ಬರುವುದಾದರೆ ನಾನು ನಿನ್ನನ್ನು ಗುಣಪಡಿಸುತ್ತೇನೆ ಎಂದು ದೇವರು ಹೇಳುತ್ತಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 23ನೇ ವಚನವನ್ನು ನೋಡಿರಿ. ನಿಶ್ಚಯವಾಗಿ ಗುಡ್ಡಗಳಿಂದಲೂ ಬೆಟ್ಟಗಳ ಜಾತ್ರೆಯ ಗದ್ದಲದಿಂದಲೂ ಮೋಸವಾಯಿತು. ನಿಜ ನಿಜವಾಗಿ ಇಸ್ರಾಯೇಲಿನ ರಕ್ಷಣೆಯು ನಮ್ಮ ದೇವರಾದ ಯೆಹೋವನಲ್ಲಿ ನೆಲೆಗೊಂಡಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 121ನೇ ಕೀರ್ತನೆಯಲ್ಲಿ ದಾವೀದನು ಹೇಳುತ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಇದನ್ನು ನಾವು ಕೀರ್ತನೆಗಳು 121 1 ಮತ್ತು 2ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಗುಡ್ಡ ಬೆಟ್ಟಗಳಿಂದ ಸಹಾಯವು ಬರುವುದಿಲ್ಲ, ರಕ್ಷಣೆಯು ಯೆಹೋವನಿಂದಲೇ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ನಾವು ತಂದುಕೊಂಡ ಅಪಮಾನದಲ್ಲಿ ಬಿದ್ದಿರೋಣ, ನಮ್ಮ ನಾಚಿಕೆಯು ನಮ್ಮನ್ನು ಮುಚ್ಚಿಬಿಡಲಿ. ನಮ್ಮ ದೇವರಾದ ಯೆಹೋವನಿಗೆ ನಾವು ನಮ್ಮ ಪಿತೃಗಳು ನಮ್ಮ ಚಿಕ್ಕತನದಿಂದ ಈಗಿನವರೆಗೆ ಪಾಪ ಮಾಡುತ್ತಾ ಬಂದಿದ್ದೇವಷ್ಟೇ. ನಮ್ಮ ದೇವರಾದ ಯೆಹೋವನ ಮಾತನ್ನು ನಾವು ಕೇಳಲೇ ಇಲ್ಲ ಎಂದು ಮೊರೆ ಇಡುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಹೂದವು ತನ್ನ ಪಾಪಗಳನ್ನು ಅರಿಕೆ ಮಾಡಲಿಲ್ಲ. ಯೆರೆಮೀಯನು ಅವರಿಗೋಸ್ಕರ ಅವರ ಪಾಪಗಳನ್ನು ಹಾಗೂ ತನಗೋಸ್ಕರ ಅರಿಕೆ ಮಾಡಿಕೊಳ್ಳುತ್ತಾನೆ. ಪ್ರಿಯರೇ, ನಾವು ನಮ್ಮ ಪಾಪಗಳನ್ನು ಒಪ್ಪಿ ಅರಿಕೆ ಮಾಡುವುದರಿಂದ ನಮಗೇನು ಕೇಡುಂಟಾಗುವುದಿಲ್ಲ. ನಾವು ದೇವರ ಮಹಿಮೆಯನ್ನು ಕಳಕೊಂಡಿದ್ದೇವೆಂಬ ಅರಿಕೆಯನ್ನು ಎಂದಾದರೂ ಮಾಡಿದ್ದೇವೆಯೋ? ಎಂದಾದರೂ ಆತನ ಬಳಿಗೆ ಬಂದು ನೀನು ಆತನ ಮಹಿಮೆಗೆ ದೂರವಾಗಿದ್ದಿ ಎಂದು ಹೇಳಿಕೊಂಡಿದ್ದೇವೆಯೋ? ನಾವು ಆತನೆದುರಿಗೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕಾಗಿದೆ. ಯೆಹೂದವು ದೇವರೆದುರು ತನ್ನನ್ನು ತಗ್ಗಿಸಿಕೊಳ್ಳಲಿಲ್ಲ. ದೇವರು ಅವರನ್ನು ಸೆರೆಯಾಗಿ ಕಳುಹಿಸಬೇಕಾಯಿತು. ದೇವರು ನಮ್ಮನ್ನು ಎಚ್ಚರಿಸಿ ಶಿಕ್ಷಿಸಲು ಸಿದ್ಧನಾಗುತ್ತಿದ್ದಾನೋ ಎಂದು ನಾನು ನೆನೆಸುತ್ತೇನೆ. ಪ್ರಿಯರೇ, ನಾವು ಆತನೆದುರಿನಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳಬೇಕಾಗಿದೆ. ಆದ್ದರಿಂದ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ ದೇವರ ವಾಕ್ಯ ಹೇಳಿರುವಾಗ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗೋಣ. ನಮ್ಮ ತಪ್ಪು ಅಪರಾಧಗಳನ್ನು ಒಪ್ಪಿಕೊಂಡು ಆತನಿಂದ
ಪರಿಶುದ್ಧತೆಯನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮನ್ನು ಕರುಣಿಸು, ನಮ್ಮನ್ನು ಕ್ಷಮಿಸು, ನಮ್ಮನ್ನು ಶುದ್ಧೀಕರಿಸು, ನಿತ್ಯ ಜೀವದ ನಿರೀಕ್ಷೆಗೆ ನಮ್ಮನ್ನು ನಡೆಸು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕರ ಜೀವಿತಗಳಲ್ಲಿ ನಿನ್ನ ಬೆಳಕು ಅದು ನೆರೆಯಾಗಿರಲಿ. ನಿನ್ನ ವಾಕ್ಯಗಳು ಸಮೃದ್ಧಿಯಾಗಿ ವಾಸಿಸಲಿ. ಪ್ರತಿಯೊಬ್ಬರೂ ಪಾಪದಿಂದ ಬಿಡುಗಡೆ ಹೊಂದಿ ಬೆಳಕಿನ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಕೊಟ್ಟು ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಒಬ್ಬನು ಜೀವವುಳ್ಳ ದೇವರಿಂದ ತಿರುಗಿಕೊಂಡಾಗ ಬೇರಾವುದರ ಕಡೆಗಾದರೂ ತಿರುಗಿಕೊಳ್ಳುತ್ತಾನೆ. ಮನುಷ್ಯನು ಯಾವುದಕ್ಕೆ ಪೂರ್ಣವಾಗಿ ತನ್ನನ್ನು ಸಮರ್ಪಿಸಿಕೊಳ್ಳುತ್ತಾನೋ ಅದೇ ಅವನ ವಿಗ್ರಹ. ದೇವರ ಮಾರ್ಗದಲ್ಲಿ ಹೋಗಲು, ಆತನ ಮಾತನ್ನು ಕೇಳಲು ನಿರಾಕರಿಸುವುದೇ ಹಿಂಜಾರಿಕೆಯಾಗಿದೆ. ಆದುದರಿಂದ ಯಾವ ಸ್ಥಿತಿಯಲ್ಲಿಯೂ ಯಾವ ಸಂದರ್ಭದಲ್ಲಿಯೂ ನಾವು ಹಿಂಜರಿಯದೆ ದೃಢಚಿತ್ತದಿಂದ ದೇವರನ್ನು ಹಿಂಬಾಲಿಸುತ್ತಾ ಆತನ ಮಾತುಗಳನ್ನು ಕೈಕೊಂಡು ನಡೆಯೋಣ. ವೀಕ್ಷಕರೇ, ದೇವರ ವಾಕ್ಯವು ನಿಮ್ಮ ಜೀವಿತದ ಸ್ಥಿತಿಯನ್ನು ತಿಳಿಸಿದೆ ಅಲ್ಲವೇ? ನೀವು ಹೊಂದಿಕೊಂಡ ಆಶೀರ್ವಾದವನ್ನು, ಬಿಡುಗಡೆಯ ಬಗ್ಗೆಯೂ ಹಿಂದೆ ಕರೆ ಮಾಡಿ ತಿಳಿಸಿರಿ. ದಿನಾಲು ಮಿಸ್ ಕಾಲ್ ಕೊಟ್ಟು ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.